Hello everyone, welcome back to my YouTube channel Rekha Vlogs. ಏನ್ ಡ್ರೆಸ್ ತಂದಿದ್ಯಾ ಹಳ್ದಿಗೆ? ಡ್ರೆಸ್ ತೋರ್ಸ್, ಔಟ್ಫಿಟ್ ಸ್ಯಾರಿ ತಂದ ತೋರ್ಸು. ಯಾವುದು? ನೈಸ್. ನನ್ನ ಹತ್ರನೂ ಇದೇ ತರ ಗೋಲ್ಡ್ ಸ್ಯಾರಿ ಐತೆ, ನಾನು ಅದು ಹಾಕ್ಬೋದು. ಬಾ ಬಾ ಬಾ, ಹೆಲ್ಪ್ ಮಾಡು, ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ಇವತ್ತಿನ ವ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ಬಂದು ಹಳದಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇದು ನಮ್ಮ ಅಕ್ಕನ ಮದುವೆ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇದು ಮೋರ್ ದ್ಯಾನ್ 1.5 year ಆಯ್ತು ಅಂತ ಅಂದ್ಕೊತೀನಿ ವ್ಲಾಗ್ಸ್ ಎಲ್ಲ ಮಾಡಿ. ಬಟ್ ನಾನು ಪೋಸ್ಟ್ ಮಾಡಿರಲಿಲ್ಲ, ಹಾಗಾಗಿ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ನೀವು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ. ಸೊ ಲಾಸ್ಟ್ ನಾನು ನಮ್ಮ ಅಕ್ಕನ ಮದುವೆ ವ್ಲಾಗ್ಸ್ ಹಾಕ್ತಾಯಿದ್ದೆ, ಬಟ್ ಅಲ್ಲಿಗೆ ಸ್ಟಾಪ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಆದಷ್ಟು ರಾ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಬರ್ತಿದ್ದಾರೆ, ಸೊ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಈ ವ್ಲಾಗಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಬನ್ನಿ ನೋಡ್ಕೊಂಬರೋಣ. ಎಲ್ಲಿ ತಾತ? ನಾನು ಅಲ್ಲಿ ಯಾವ್ದೋ ತಾತ ನಡ್ಕೊಂಡ್ ಬರ್ತಿತ್ತಾ, ಅದನ್ನ ನೋಡ್ಬಿಟ್ಟು ನಮ್ಮ ತಾತ ಏನಕ್ಕೆ ಇಷ್ಟೊಂದು ವಯಸ್ಸಾಗೈತ, ನಾನು ಅಪ್ಪಾಜಿ ನಮ್ಮ ತಾತನೇ ಇರಬೇಕು ಅಂತ ನಮ್ಮ ರೋಡಲ್ಲಿ. ಹಾಯ್, ಪನಿಷ್ಮೆಂಟ್ ಅಜ್ಜಿಗೆ ತಂದಿದೀವಿ. ಡಬಲ್ ಟೇಪ್ ಇನ್ನೂ ಹಾಕಿಲ್ಲ. ಡಬಲ್ ಟೇಪ್ ಅಜ್ಜಿ ಪನಿಷ್ಮೆಂಟ್ ಅದು. ತಾತ ಚೆನ್ನಾಗಿದ್ಯಾ? ಏನು ಸಮಾಚಾರ? ನನ್ನ ಬ್ಲಾಗಿಗೆ ಹಾಯ್ ಅನ್ನು. ಹಾಯ್ ಹಾಯ್ ಮಾಡ್ತತ. ಹಾಯ್ ಹಾಯ್. ಅಜ್ಜಿದ ಹೆಂಗ್ ನಿಲ್ಸಿದೀವಿ ಪಾಪ ಅಜ್ಜಿ. ಬಂತು. ಇನ್ನೇನು ಮಾಡಿಲ್ಲ ಬಿಡಜ್ಜಿ. ಹಳದಿಗೆ ಬ್ಯಾಕ್ ಡ್ರಾಪ್ ಮಾಡಬೇಕಂತ ಇತ್ತು. ಸೊ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ನನಗೆ ಸ್ವಲ್ಪ ಹೆಲ್ಪ್ ಬೇಕಿತ್ತು, ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲರೂ ಜಾಯ್ನ್ ಆದರು ನನಗೆ ಹೆಲ್ಪ್ ಮಾಡೋದಕ್ಕೆ. ಆ್ಯಂಡ್ ಇವಾಗ ನಾನು ಚೈತ್ರ ಆಲ್ಮೋಸ್ಟ್ ನಾವಿಬ್ಬರೇ ಆ್ಯಕ್ಚುಲಿ ಲಾಸ್ಟ್ವರೆಗೂ, ಫಸ್ಟಿಂದ ಲಾಸ್ಟ್ವರೆಗೂ ಪಾಪ ಫುಲ್ ಹೆಲ್ಪ್ ಮಾಡಿದ್ಲು ಚೈತ್ರ. ಆಲ್ಮೋಸ್ಟ್ ನಾವಿಬ್ಬರೇ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ನನ್ನ ಕಸಿನ್ ರೇಷ್ಮಾ ಎಲ್ಲರೂ ಬಂದು ಒಂದೊಂದು ಇನ್ಪುಟ್ ಕೊಡ್ತಾಯಿದ್ರು. ಬಟ್ ಫುಲ್ಲು ನಾವೇ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಅದರದ್ದು ಟೈಮ್ ಲ್ಯಾಪ್ಸ್ ಮಾಡಿದ್ದೆ, ಬಿಕಾಸ್ ಅದು ವ್ಲಾಗ್ ತುಂಬ ಆಗೋಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹೇಗಿತ್ತು ಆ್ಯಂಡ್ ಹೇಗಾಯಿತು ಲಾಸ್ಟಿಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹೆಂಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಆಸ್ ಆಫ್ ನಾವು ನಮ್ಮ ರೇಖಾ ಅವ್ರು ಇಷ್ಟು ಮಾಡಿದ್ದಾರೆ. ರೇಖಾ ಚೈತ್ರ ಅವ್ರ ಮುಖನೇ ತೋರಿಸ್ತಾ ಇಲ್ಲ. ತೋರಿಸಿ ರೆಸ್ಟ್ ತಗೊತಾ ಇದ್ದಾರೆ. ಚಿಂಟು ರೇಖಾ ಅಜ್ಜಿ ನನ್ನನ್ನು ಕಳಿಸ್ಬೇಡ ಅಂತ ಇತ್ತು. ಅಜ್ಜಿ ಲಾಗಿಗೆ ನೋಡು, ಹಾಯ್ ಮಾಡು. ಅಜ್ಜಿಗೆ ಹಾಕ್ಬೇಡ, ಕಟ್ ಮಾಡಿಬಿಡು, ತಲೆಗೆ ಇದನ್ನು ಕಟ್ಕೊಂಡೆ. ಇವಾಗ ನಮ್ಮ ವರ್ಕ್ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ವಿ. ಆಬ್ವಿಯಸ್ಲಿ ಮದುವೆ ಮನೆ ಅಂತಂದರೆ ಎಲ್ಲರೂ ತುಂಬ ಜನ ಇರ್ತಾರೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ನನಗೆಲ್ಲ ಏನೇನಿದೆಯೋ ಆದಷ್ಟು ರಾ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಅಷ್ಟೊಂದು ನಾನು ಏನೂ ಕ್ಲಿಪ್ ಕಟ್ ಮಾಡೋದ ಥರ ಎಲ್ಲ ಮಾಡಲ್ಲ. ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಲೇ ನನ್ನ ವೀಡಿಯೋಸ್ ನೋಡ್ತಿರ್ತಿರೋ, ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಮಿಸ್ ಮಾಡಿದ್ರೆ ನಾನು ವೀಡಿಯೋಸ್ ನೋಡ್ಬೋದು. ಬ್ರೈಡ್ ಕೈಲಿ ಕೆಲಸ ಮಾಡಿಸ್ತಾ ಇದ್ದೀವಿ ನೋಡಿ. ನೀನು ಲಾಸ್ಟಲ್ಲಿ ಬಂದು ಪುಳುಗುಳು ಅಂತ ಅವಳದೊಂದು ಹೆಸರು ಇರಬೇಕಲ್ಲ. ಚೈತ್ರ ಒಂದು ಸ್ವಲ್ಪ ಬೆಂಡ್ಗಳು ಕಾಣ್ತಾ ಇತ್ತು, ಕಾಣಬಾರ್ದಿತ್ತಲ್ಲ. ಆಂಟಿದು ಬ್ಲಾಗ್ ಕವರ್ ಮಾಡೋಣ. ಆಂಟಿದು ಬ್ಲಾಗಿಗೆ
ಇಟ್ಕೊತಿದೀವಿ. ಬೇಡ ಸಾಕು, ಅಕ್ಷತೆ ಅಲ್ಲ ಅದು ಹೂ. ಮೇಲಿಂದ ನಿನ್ ಬ್ಲಾಗಿಗೆ ಹಾಕೋ ಇದು. ತಕ್ಕೊಂತಾಯ್ತಾ? ವಾವ್, ತುಂಬಾ ಕಡಿಮೆ ಆಗ್ಬಿಟ್ಟೆ. ಏನಾಗಲ್ಲ, ಹಚ್ಚಿಸ್ಕೋಬಾರ್ದು. ಹೆಂಗಿದ್ರು ನಾವು ಲೇಟಾಗಿ ಅಲ್ವಾ ಮಾಡೋದು ಮದ್ವೆ ನಂದು. ಇದು ಇಟ್ಬಿಟ್ಟಿದ್ಯಾ? ಅಲ್ಲಿ ತಾತನ ಪಕ್ಕ ಕುತ್ಕೊಂತೀನಿ ನೋಡಿ, ಚೆನ್ನಾಗಿ. ಹಿಂಗೆ ಜಸ್ಟ್ ಹಿಂಗೆ ಸ್ಕ್ರಾಲ್ ಮಾಡಿರಿ, ಕ್ಯಾಮ್ರಾ ಆನ್ ಆಗುತ್ತೆ. ಬನ್ನಿ ಹಾಕಿ, ಆಂಟಿ ಬನ್ನಿ ಹಾಕಿ.
ನಾವಿಬ್ರು ಸೇರಿ ಅಡುಗೆ ಮಾಡೋದು, ವಿಡಿಯೋ ಮಾಡಿಲ್ಲ ಇವರೆಲ್ಲ. ನಾವು ಸೋಯಾ ಪಲಾವ್ ಮಾಡ್ತೀವಿ. ಆ್ಯಕ್ಚುಲಿ ಚೆನ್ನಾಗಿ ಬಂದು ಲೈಟ್ ಹಾಕಿದ್ರೆ ಇದನ್ನು ಹೀಗೆ ಟರ್ನ್ ಮಾಡಿಸಿ. ಇಲ್ಲ ನಮ್ಮ ಕುಕ್ಕರಲ್ಲಿ ಇಬ್ರು ಶೆಫು ಚಿಂತೆ ಕಡೆ Wow, looking so yummy. ಲೆಟ್ಸ್ ಟೇಸ್ಟ್ ಅಂಡ್ ಗಿವ್ ದ ರಿವ್ಯೂ. ಯಾ, ಟೇಸ್ಟ್ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ. ಮದುವೆ ಮನೇಲಿ ಬಜ್ಜಿ, ಪಕೋಡ, ಬೋಂಡ ಇವೆಲ್ಲ ಮಾಡ್ತಿರೋ ನಮ್ಮ ಅಕ್ಕಂಗೆ ಜೈ ಜೈ ಜಯವಾಗಲಿ, ಜಯವಾಗಲಿ. ಹಾಗೆ ನಮ್ಗೊಂದು ಸ್ವಲ್ಪ ಈ ಕಡೆ ಹಾಕಿ ಬನ್ನಿ ಟೇಸ್ಟ್ ಮಾಡಿ. ಓಕೆ, ಬನ್ನಿ ಟೇಸ್ಟ್ ಮಾಡಿ ಹೇಳೋಣ ಹೇಗಿದೆ ಅಂತ. ಇದಕ್ಕೆ ಇದಿರಬೇಕಿತ್ತಲ್ವಾ, ಚಟ್ನಿ ಚೆನ್ನಾಗಿರುತ್ತೆ. ನೈಸ್. ಮ್ಯಾಮ್, ನೀವೇನು ಮಾಡ್ತಿರೋದು? ಓಕೆ, ಆನಿಯನ್ ಪಕೋಡ ಮಾಡುತ್ತಿರುವರು ರೇಷ್ಮಾ. ನಾವು ತಿಂದು ಟೇಸ್ಟ್ ಹೇಳೋಣ. ಓಕೆ, ಚಿಕ್ಕು ತೊಗೊಂಡು ತಿನ್ನೋಣ ಇವಾಗ ನಾವು. ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ, ತುಂಬ ಚೆನ್ನಾಗಿದೆ. ಒನ್ ಮೋರ್ ಅಂತಿರ್ಬೇಕು. ಬನ್ನಿ, ಇವಾಗ ನಮ್ಮದು ಕೆಲಸ ಇದೆ, ಮಾಡಕ್ಕೆ ಹೋಗೋಣ. ತತ್ತ, ಹೆಂಗೈತೆ ಪಕೋಡ? ನಿಮ್ಮ ಮೊಮ್ಮಗಳು ಮಾಡಿರೋದು ಚೆನ್ನಾಗಿದೆಯಾ? ನೆಕ್ಸ್ಟ್ ಡೇ ನಾವು ಮೆಹಂದಿ ಇಟ್ಕೊಂಡಿದ್ವಿ, ಬಿಕಾಸ್ ಫಸ್ಟ್ ಡೇ ಹಳದಿ ಇರುತ್ತೆ. ಸೊ ಸೆಕೆಂಡ್ ಡೇ ಮಧ್ಯಾಹ್ನ ಹಾಗೆ ಮೆಹಂದಿ ಸ್ಟಾರ್ಟ್ ಮಾಡಿಬಿಟ್ರೆ ಸಂಜೆ ಅಷ್ಟೊತ್ತಿಗೆಲ್ಲ ಡ್ರೈ ಆಗೋಗುತ್ತೆ. ಸೊ ಕ್ಲೀನಾಗಿ ನಿದ್ದೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಗೊತ್ತೇ ಇರುತ್ತೆ ನಿಮಗೆ ಮದುವೆ ಮನೆ ಅಂತಂದರೆ ನಿದ್ದೆ ಎಲ್ಲ ಕರೆಕ್ಟಾಗಿ ಆಗೋಲ್ಲ. ಹಾಗಾಗಿ ಕರೆಕ್ಟಾಗಿ ಇರಲಿ ಅಂತ ಹೇಳ್ಬಿಟ್ಟು, ಆ್ಯಂಡ್ ಮಧ್ಯಾಹ್ನನೇ ಎಲ್ಲ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಫುಲ್ ಡ್ರೈ ಆದರೆ ಸೊ ಮಲ್ಗೋಕ್ಕೂ ತುಂಬ ಕಂಫರ್ಟಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡಿದ್ದು. ಉಲ್ಟಾ ಪಲ್ಟಾ ಹಾಕೊಂಡಿದ್ದೆ, ಉಲ್ಟಾ ಹಾಕೊಂಡಿದ್ದೆ. ನಮ್ಮದು ಹುಡುಗಿರ್ದಂತೂ ಲಾಸ್ಟ್ ಮಿನಿಟ್ ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ. ನನ್ನ ರಿಸೆಪ್ಷನ್ಗೆ ನಾನು ಜ್ಯುವೆಲರಿನೇ ತೊಗೊಂಡಿರಲಿಲ್ಲ. ನನ್ನ ಹತ್ರ ಇದ್ದಿದ್ದು ಒಂದು ಜ್ಯುವೆಲರಿ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ, ಓಕೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಮಿನಿಟಲ್ಲಿ ನನ್ನ ಡ್ರೆಸ್ ಬಂತು. ಸೊ ದಟ್ ಅದಕ್ಕೆ ನಾನು ಹಾಕ್ಬಿಟ್ಟು ನೋಡಿದೆ, ಗೊತ್ತಾಯಿತು ಅದು ಮ್ಯಾಚ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಗೇನ್ ನಾನು ಹೋಗ್ಬಿಟ್ಟು ಶಾಪ್ ಮಾಡಬೇಕಾಗಿತ್ತು. ಹಾಗಾಗಿ ಅದು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಲೀನಾ ಆರ್ ನಿರ್ಮಲ್ ಕುಮಾರ್
ವಿನರ್ ವೆಜ್ ನಿರ್ಮಲ್ ಕುಮಾರ್. ಮೆಹಂದಿ ತೋರ್ಸು. ಎಷ್ಟು ಜನ ಇದ್ದಾರೆ ನೋಡು ನಮ್ಮ ಮನೇಲಿ ಇವತ್ತು. ಅವ್ರು ಡೆಕೋರೇಟ್ ಮಾಡ್ತಾರಂತೆ. ನಿನ್ ತೋರ್ಸು ಚಿಂಟು. ಇವಳು ತುಂಬಾ ಡಾರ್ಕ್ ಆಗಿ ಬಂದಿದೆ ನೋಡಿ ನಂದು. ಸ್ವಲ್ಪ ಹೊತ್ತಾದ್ಮೇಲೆ ಡಾರ್ಕ್ ಬರುತ್ತೆ. ನಿನ್ ತೋರ್ಸು ಕ್ಲೀನ್ ಆಗಿ. ಅದ್ ಪೂರ್ತಿ ನೋಡಿ ಇಲ್ಲಿ ಹುಡುಗ. ಇದು ನಿರ್ಮಲ್. ವೇಟ್ ಇದು ನಿರ್ಮಲ್, ಇದು ವೀಣಾ. ಹಿಡ್ಕೊಂಡು ಇಬ್ರು ಹಾರ ಇಟ್ಕೊಂಡು ಬರ್ತಾ ಇದ್ದಾರೆ. ಇದು ಸೇರೊದ್ದಿ ಒಳಗೆ ಹೋಗ್ತಾ ಇರೋದು. ಇದು ಡೋಲ್ ಬರ್ಸ್ತಿರೋದು. ಇದು ನೋಡಿ ಆನೆ ಕರ್ಕೊಂಡ್ ಬರ್ತಾ ಇರೋದು. ಇದು ತೇರು. ಇಲ್ಲೂ ತೇರಿದೆ, ಇಲ್ಲಿ ಆನೆ ಇದೆ, ಇಲ್ಲಿ ಹೋಮ ಮಾಡ್ತಾ ಇರೋದು, ಕಳಶ. ಇದು ಹುಡುಗಿ. ಇದು ಹುಡುಗಿ ಕೈ ಹಿಡ್ಕೊಂಡಿರೋದು. ಅಲ್ಲಲ್ಲ, ಇದು ಗಂಟು ಟೈ. ಡೇಟ್ ಇದು. ಇದಂದು ಇದು ನಮ್ಮ ನೆಕ್ಸ್ಟ್ ಬ್ರೈಡ್. ಆಗಸ್ಟ್ ಅಲ್ಲಿ ಇವ್ರು ಬ್ರೈಡ್ ಟು ಬಿ ಆಗ್ತಾರೆ. ಇದು ನಂದು. ಇವಳು ನೋಡ್ಬೇಕು ಅಂತಂದ್ರೆ ಆಗಸ್ಟ್ ವರೆಗೂ ವೇಟ್ ಮಾಡಿ. ಆಗಸ್ಟ್ ಅಲ್ಲಿ ಫುಲ್ ಅವಳದು ಮದುವೆ ಬರುತ್ತೆ. ಅಮ್ಮ ಇದ್ನ ಹಾಕ್ತೀನಿ ವಿಡಿಯೋದಲ್ಲ. ಪಾನಿಪುರಿ ತಂದಿದೆ. ತೋರ್ಸಪ್ಪಾಜಿ, ತೋರ್ಸಪ್ಪಾಜಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಅಪ್ಕಮಿಂಗ್ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡಿ, ಸೊ ದಟ್ ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಸಿ ಯು ಸೂನ್. ಟೇಕ್ ಕೇರ್. ಬಾಯ್.